ಹಲೋ ಸ್ಟೂಡೆಂಟ್ಸ್, ನಿನ್ನೆ ಕ್ಲಾಸ್ ಒಳಗೆ ನಾವು ಸ್ಟಡಿ ಮಾಡಿದ್ವಿ ಫಾರ್ಮ್ಡ್ ಎಲಿಮೆಂಟ್ಸ್ ಬಗ್ಗೆ. ಸೊ ಫಾರ್ಮ್ಡ್ ಎಲಿಮೆಂಟ್ಸ್ ಎಷ್ಟು ಟೈಪ್ಸ್ ಇರ್ತವೆ ಅಂದರೆ 3 ಟೈಪ್ಸ್ ಇರ್ತವೆ. ಒಂದು ಯಾವ್ದು ಇರ್ತದೆ ಅಂದರೆ ಫಸ್ಟ್ ಫಾರ್ಮ್ಡ್ ಎಲಿಮೆಂಟ್ ಯಾವ್ದು ಬರ್ತದೆ ಅಂದರೆ RBC. ಸೊ ಯಾವ್ದು ಬರ್ತದೆ ರೀ ಫಸ್ಟ್ ಫಾರ್ಮ್ಡ್ ಎಲಿಮೆಂಟ್ RBC. ಸೆಕೆಂಡ್ ಯಾವ್ದು ಬರ್ತದೆ WBC. ಆ್ಯಂಡ್ ಥರ್ಡ್ ಬರೋದು ದಟ್ ಈಸ್ ನೋನ್ ಆ್ಯಸ್ ಪ್ಲೇಟ್ಲೆಟ್ಸ್. ಸೊ ನಿನ್ನೆ ಇದು ಏನು ಮಾಡಿದ್ವಿ ಅಂದರೆ ಲಾಸ್ಟ್ ಕ್ಲಾಸ್ ಒಳಗೆ ನಾವು ಸ್ಟಡಿ ಮಾಡಿದ್ವಿ. ದಟ್ ಆಸ್ ಫಾರ್ಮ್ಡ್ ಎಲಿಮೆಂಟ್ಸ್ ಆರ್ ಆಫ್ 3 ಟೈಪ್ಸ್. ಸೊ ಫಸ್ಟ್ ಫಾರ್ಮ್ಡ್ ಎಲಿಮೆಂಟ್ ಯಾವುದು ಅಂದ್ರೆ RBC. ಸೊ ನಮ್ಮ ಬಾಡಿ ಒಳಗೆ ಏನಿರ್ತದೆ ಅಂದರೆ ಬ್ಲಡ್ ವೆಸಲ್. ಸಪೋಸ್ ನಾವು ಇದು ಏನು ಅಂದ್ಕೊಳ್ಳೋ ಅಂದರೆ ಬ್ಲಡ್ ವೆಸಲ್ ಅದ. ಈ ಬ್ಲಡ್ ವೆಸಲ್ ಒಳಗೆ ಏನಿರ್ತದೆ ಅಂದರೆ RBC ಅನ್ನೋದು ಒಂದು ಫಾರ್ಮ್ಡ್ ಎಲಿಮೆಂಟ್ಸ್ ಇರ್ತದೆ. ಆಲ್ರೆಡಿ ನಾವು ಹೋದ ಕ್ಲಾಸ್ ಒಳಗೆ ಏನು ಸ್ಟಡಿ ಮಾಡಿವಿ ಅಂದರೆ ಪ್ಲೇಟ್ಲೆಟ್ಸ್ ಬಗ್ಗೆ ಸ್ಟಡಿ ಮಾಡಿವಿ. ಸೊ ಇದು ಬ್ಲಡ್ ವೆಸಲ್ಸ್ ಒಳಗೆ ಏನಿರ್ತದೆ RBC ಇರ್ತದೆ. ಸೊ ಏನಿರ್ತದೆ ರೀ RBC. ಇಟ್ ಈಸ್ ಆಲ್ಸೋ ನೋನ್ ಆ್ಯಸ್ ದಿ. ಸೊ ಈ RBCಗೆ ನಾವು ಏನಂತ ಹೇಳತ್ತೀವಿ ಅಂದ್ರೆ ಇಟ್ ಈಸ್ ಆಲ್ಸೋ ನೋನ್ ಆ್ಯಸ್ ಎರಿಥ್ರೋಸೈಟ್. ಸೊ ಏನಂತ ಹೇಳತ್ತೀವಿ RBCಗೆ, that is known as erythrocyte. They are most abundant cells in our blood. ಸೊ ಬ್ಲಡ್ ಒಳಗೆ ಏನಿರ್ತವೆ ಅಂದರೆ ಇದು ಮೋಸ್ಟ್ ಅಬಂಡೆಂಟ್ ಸೆಲ್ಸ್ ನಮ್ಮ ಬ್ಲಡ್ ಒಳಗೆ ಪ್ರೆಸೆಂಟ್ ಇರ್ತಾವೆ. ಸೊ RBC ನಾರ್ಮಲ್ ಕೌಂಟ್ ಎಷ್ಟಿರ್ತದೆ ಅಂದರೆ ದಟ್ ಈಸ್ 5 to 5.5 millions of RBC per mm³ ಆಫ್ ಬ್ಲಡ್. ಸೊ RBC ನಮ್ಮ ಬ್ಲಡ್ ಒಳಗೆ ಎಷ್ಟಿರ್ತದೆ ಅಂದರೆ 5 to 5.5 millions ಇರ್ತದೆ. ಎಷ್ಟಿರ್ತದೆ 5 to 5.5 million. ಸೊ RBCs ಎಲ್ಲಿ ಫಾರ್ಮ್ ಆಗ್ತಾವೆ ಅಂದ್ರೆ ದೇ ಆರ್ ಫಾರ್ಮ್ಡ್ ಇನ್ ದ ರೆಡ್ ಬೋನ್ ಮ್ಯಾರೋ. ಎಲ್ಲಿ ಫಾರ್ಮೇಷನ್ ಆಗ್ತಾವೆ ಅಂದ್ರೆ ರೆಡ್ ಬೋನ್ ಮ್ಯಾರೋ. ಸಪೋಸ್ ಇದು ಏನದ ಅಂತ ಅಂದ್ಕೊಳ್ಳೋಣ್ರಿ, ನಾವು ಒಂದು ಬೋನ್ ಅದ. ಈ ಬೋನ್ ಒಳಗೆ ಏನಿರ್ತದೆ ಅಂದರೆ ರೆಡ್ ಬೋನ್ ಮ್ಯಾರೋ ಅನ್ನೋದು ಒಂದು ಇದು ಇರ್ತದೆ. ಅಲ್ಲಿಂದ ಏನು ಪ್ರೊಡಕ್ಷನ್ ಆಗ್ತದೆ ಅಂದರೆ RBCs ಆರ್ ಪ್ರೊಡ್ಯೂಸ್. ಸೊ ಬೋನ್ ಒಳಗೆ ಏನಾಗ್ತದೆ RBCs ಆರ್ ಪ್ರೊಡ್ಯೂಸ್. ದಟ್ ಈಸ್ ನೋನ್ ಆ್ಯಸ್ ವಾಟ್ ರೆಡ್ ಬೋನ್ ಮ್ಯಾರೋ. ನೆಕ್ಸ್ಟ್ RBC ಒಳಗೆ ಏನಿರಲ್ಲ ಅಂದರೆ ನ್ಯೂಕ್ಲಿಯಸ್ ಆಬ್ಸೆಂಟ್ ಇರ್ತದೆ. ಸೊ ದೇರ್ ಈಸ್ ಡಿವೈಡ್ ಆಫ್ ನ್ಯೂಕ್ಲಿಯಸ್. RBC ಒಳಗೆ ಆಲ್ವೇಸ್ ನ್ಯೂಕ್ಲಿಯಸ್ ಈಸ್ ಆಬ್ಸೆಂಟ್. ಸೊ ಅದಕ್ಕೆ ಯಾವ್ದು ಸೆಲ್ಸ್ ಅಂತಾರೆ ಅಂದ್ರೆ ಡಿವೈಡ್ ಆಫ್ ನ್ಯೂಕ್ಲಿಯಸ್. ಸೊ ಆಲ್ವೇಸ್ RBC ಸೆಲ್ ಒಳಗೆ ಏನಿರ್ತದೆ ಅಂದರೆ ಇಟ್ ಹ್ಯಾಸ್ ದ ಸೆಲ್ ವಾಲ್ ಬಟ್ ಇಟ್ ಡಸಂಟ್ ಹ್ಯಾಸ್ ದ ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ ಏನಿರ್ತದೆ ಆಬ್ಸೆಂಟ್ ಇರ್ತದೆ. ಸೊ ದಟ್ಸ್ ವೈ ವಿ ಸೇ ಇಟ್ ಆ್ಯಸ್ ಅ ಡಿವೈಡ್ ಆಫ್ ನ್ಯೂಕ್ಲಿಯಸ್. ಸೊ ನಾವು ನೆಕ್ಸ್ಟ್ ಏನು ಸ್ಟಡಿ ಮಾಡ್ಬೇಕಂದ್ರೆ ದೇ ಆರ್ ಬೈಕಾನ್ಕೇವ್ ಇನ್ ಶೇಪ್. ಸೊ RBCs ಹೆಂಗಿರ್ತಾವೆ ಅಂದ್ರೆ ಬೈಕಾನ್ಕೇವ್ ಇನ್ ಶೇಪ್ ಇರ್ತಾವೆ. ಸೊ ವಾಟ್ ಈಸ್ ದ ಶೇಪ್ ಆಫ್ ದಿ RBC? ದೇ ಆರ್ ಬೈಕಾನ್ಕೇವ್ ಇನ್ ದ ಶೇಪ್. RBCs ಹ್ಯಾವ್ ದ ಹಿಮೋಗ್ಲೋಬಿನ್. RBCs ಒಳಗೆ ಏನಿರ್ತದೆ ಹಿಮೋಗ್ಲೋಬಿನ್ ಅನ್ನೋದು ಒಂದು ಕಾಂಪ್ಲೆಕ್ಸ್ ಪ್ರೋಟೀನ್ ಪ್ರೆಸೆಂಟ್ ಇರ್ತದೆ. ಅದು ಯಾವ್ದು ಕಲರ್ ಇರ್ತದೆ ಅಂದರೆ ರೆಡ್ ಇನ್ ಕಲರ್ ಇರ್ತದೆ. ಮತ್ತು ಅದರೊಳಗೆ ಏನಿರ್ತದೆ ಅಂದರೆ ಐರನ್ ಕಂಟೈನಿಂಗ್ ಕಾಂಪ್ಲೆಕ್ಸ್ ಪ್ರೋಟೀನ್ ಅಂತಲೂ ಅಂತಾರೆ. ಯಾವ್ದು ಪ್ರೋಟೀನ್ ಅಂತಾರೆ ರೀ? ಐರನ್ ಕಂಟೈನಿಂಗ್ ಕಾಂಪ್ಲೆಕ್ಸ್ ಪ್ರೋಟೀನ್ ಅಂತಲೂ ಅಂತಾರೆ. ಸೊ ದಟ್ಸ್ ವೈ RBC ಕಂಟೈನ್ಸ್ ಹಿಮೋಗ್ಲೋಬಿನ್ ಆ್ಯಂಡ್ ದಟ್ ಈಸ್ ರೆಡ್ ಇನ್ ಕಲರ್, ಐರನ್ ಕಂಟೈನಿಂಗ್ ಕಾಂಪ್ಲೆಕ್ಸ್ ಪ್ರೋಟೀನ್. ಸೊ ಹೆಲ್ದಿ ಇಂಡಿವಿಜುವಲ್ ಒಳಗೆ ಹಿಮೋಗ್ಲೋಬಿನ್ ಎಷ್ಟಿರ್ತದೆ ಅಂದರೆ 12 to 16 ಗ್ರಾಮ್ ಆಫ್ ಹಿಮೋಗ್ಲೋಬಿನ್ ಇನ್ ಎವ್ರಿ 100 ml ಆಫ್ ಬ್ಲಡ್. 100 ml ಆಫ್ ಬ್ಲಡ್ ಒಳಗೆ ಎಷ್ಟು ಹಿಮೋಗ್ಲೋಬಿನ್ ಇರ್ತದೆ ಅಂದರೆ 12 to 16 ಗ್ರಾಮ್ಸ್ ಆಫ್ ಹಿಮೋಗ್ಲೋಬಿನ್ ಏನಿರ್ತದೆ ಅಂದರೆ 100 ml ಆಫ್ ಬ್ಲಡ್ ಒಳಗೆ ಪ್ರೆಸೆಂಟ್ ಇರ್ತದೆ. ಸೊ ದಿಸ್ ಹಿಮೋಗ್ಲೋಬಿನ್ ಪ್ಲೇಸ್ ಆ್ಯನ್ ಇಂಪಾರ್ಟೆಂಟ್ ರೋಲ್ ಇನ್ ದ ಟ್ರಾನ್ಸ್ಪೋರ್ಟ್ ಆಫ್ ಗ್ಯಾಸಸ್ ಲೈಕ್ O2 ಆ್ಯಂಡ್ ದ CO2. ಈ ಹಿಮೋಗ್ಲೋಬಿನ್ ಏನು ಮಾಡ್ತದೆ ಅಂದರೆ ಹಿಮೋಗ್ಲೋಬಿನ್ ಬೈಂಡ್ಸ್ ವಿತ್ ಆಕ್ಸಿಜನ್. ಆಕ್ಸಿಜನ್ ಜೊತೆ ಬೈಂಡ್ ಮಾಡಿ ಮತ್ತು ಇದ್ರ ಜೊತೆ ಬೈಂಡ್ ಆಗ್ತದೆ ಅಂದರೆ CO2 ಜೊತೆನೂ ಬೈಂಡ್ ಆಗಿ ಟ್ರಾನ್ಸ್ಪೋರ್ಟ್ ಆಫ್ ಗ್ಯಾಸಸ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತದೆ. ಇದು ಸಲುವಾಗಿ ಹೆಲ್ಪ್ ಮಾಡ್ತದೆ ರೀ. ದಟ್ ಈಸ್ ನೋನ್ ಆ್ಯಸ್ ವಾಟ್ ಟ್ರಾನ್ಸ್ಪೋರ್ಟ್ ಆಫ್ ಗ್ಯಾಸಸ್ ಲೈಕ್ O2 ಆ್ಯಂಡ್ CO2. ಸೊ ಲೈಫ್ ಸ್ಪ್ಯಾನ್ ಆಫ್ RBC ಅಂತ ಬಂದರೆ ನಾನು ಇಲ್ಲಿ ಆರೋ ಮಾರ್ಕ್ ಇದು ಸ್ಟಾರ್ ಮಾರ್ಕ್ ಹಾಕೀನಿ. ಇದು ಇಂಪಾರ್ಟೆಂಟ್ ಕ್ವಶನ್ ಆಗ್ಬೋದು ಎಕ್ಸಾಮ್ ಪರ್ಪಸ್. ದಟ್ ಈಸ್ ಲೈಫ್ ಸ್ಪ್ಯಾನ್ ಆಫ್ RBCದ ಲೈಫ್ ಸ್ಪ್ಯಾನ್ ಎಷ್ಟಿರ್ತದೆ ಅಂದರೆ 120 days. ದಟ್ ಈಸ್ ಲೈಫ್ ಸ್ಪ್ಯಾನ್ ಆಫ್ RBC ಈಸ್ 120 days. ಮತ್ತು RBC ಆಲ್ರೆಡಿ ನಾವು ಸ್ಟಡಿ ಮಾಡಿದ್ವಿ. ಅದು ಎದ್ರಾಗ ಪ್ರೊಡಕ್ಷನ್ ಆಗ್ತದೆ ಅಂತ ಹೇಳೀನಿ. RBCs ಆರ್ ಪ್ರೊಡ್ಯೂಸ್ಡ್ ಇನ್ ದ ಬೋನ್ ಮ್ಯಾರೋ ಒಳಗೆ ಏನಾಗ್ತದೆ ಪ್ರೊಡಕ್ಷನ್ ಆಗ್ತದೆ. ಮತ್ತು ಸ್ಪ್ಲೀನ್ ಒಳಗೆ ಏನಾಗ್ತದೆ ಅಂದರೆ RBC ಡೆಸ್ಟ್ರಾಯ್. ಸ್ಪ್ಲೀನ್ ಅನ್ನೋದು ಒಂದು ಆರ್ಗನ್ ಇರ್ತದೆ ನಮ್ಮ ಬಾಡಿ ಒಳಗೆ. ಅದ್ರೊಳಗೆ RBCs ಹೋಗಿ ಏನಾಗ್ತಾವೆ ಅಂದ್ರೆ ಡೆಸ್ಟ್ರಾಯ್ ಆಗ್ತಾವೆ ರೀ. ಸೊ RBCs ಆರ್ ಡೆಸ್ಟ್ರಾಯ್ಡ್ ಇನ್ ದ ಸ್ಪ್ಲೀನ್. ಸೊ ದಟ್ಸ್ ವೈ ಸ್ಪ್ಲೀನ್ ಈಸ್ ಆಲ್ಸೋ ನೋನ್ ಆ್ಯಸ್ ದ ಗ್ರೇವ್ಯಾರ್ಡ್ ಆಫ್ RBC. ನೆಕ್ಸ್ಟ್ ಅಂದರೆ ಇದು ನಾನು ನೋಟ್ ಅಂತ ಮೆನ್ಷನ್ ಮಾಡೀನಿ. ಸೊ ಇದು ಎಕ್ಸಾಮ್ ಪರ್ಪಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗ್ಬೋದು. ದಟ್ ಈಸ್ ನೋನ್ ಆ್ಯಸ್ ವಾಟ್ ನೋಟ್ ಒಳಗೆ ಇದು ಮೆನ್ಷನ್ ಮಾಡೀನಿ. RBC ಪ್ರೊಡಕ್ಷನ್ ಎಲ್ಲ ಆಗ್ತದೆ ಅಂದ್ರೆ ದಟ್ ಈಸ್ ಇನ್ ದ ಬೋನ್ ಮ್ಯಾರೋ. ಮತ್ತು RBCs ಡೆಸ್ಟ್ರಾಯ್ ಎಲ್ಲ ಆಗ್ತಾವೆ ಅಂದ್ರೆ ಸ್ಪ್ಲೀನ್. ಅದ್ರ ಸಲುವಾಗಿ ನಾವು ಸ್ಪ್ಲೀನಿಗೆ ಏನಂತ ಹೇಳತ್ತೀವಿ ಗ್ರೇವ್ಯಾರ್ಡ್ ಆಫ್ RBC. ನೆಕ್ಸ್ಟ್
ಆರ್ ಬಿ ಸಿ ಬಗ್ಗೆ ಅಂತೂ ಗೊತ್ತಾಗ್ಯದ ನಮಗೆ. ನಾವು ಇದ್ರ ಬಗ್ಗೆ ಸ್ಟಡಿ ಮಾಡಬೇಕಂದ್ರೆ ಸೆಕೆಂಡ್ ಫಾರ್ಮ್ಡ್ ಎಲಿಮೆಂಟ್ಸ್ ದಟ್ ಈಸ್ ನೋನ್ ಆ್ಯಸ್ ವಾಟ್ ಡಬ್ಲ್ಯೂ ಬಿ ಸಿ. ಡಬ್ಲ್ಯೂ ಬಿ ಸಿಸ್ ಆರ್ ಆಲ್ಸೋ ನೋನ್ ಆ್ಯಸ್ ಲ್ಯೂಕೋಸೈಡ್ಸ್ ಅಂತಲೂ ಕರೀತಾರೆ. ಸೊ ಏನು ಕರೀತಾರೆ ರೀ? ಲ್ಯೂಕೋಸೈಡ್ಸ್. ಡಬ್ಲ್ಯೂ ಬಿ ಸಿಸ್ ಆರ್ ಆಲ್ಸೋ ನೋನ್ ಆ್ಯಸ್ ಲ್ಯೂಕೋಸೈಡ್ಸ್. ನೆಕ್ಸ್ಟ್ ಡಬ್ಲ್ಯೂ ಬಿ ಸಿಸ್ ಏನಿರ್ತಾವೆ ಅಂದರೆ ದೇ ಆರ್ ಆಲ್ಸೋ ನೋನ್ ಆ್ಯಸ್ ಲ್ಯೂಕೋಸೈಡ್ಸ್ ಆ್ಯಂಡ್ ಆಲ್ರೆಡಿ ಮೆನ್ಷನ್ ಮಾಡೀನಿ ನಾನು. ದೇ ಆರ್ ಕಲರ್ಲೆಸ್. ಡಬ್ಲ್ಯೂ ಬಿ ಸಿ ಅಂದರೆ ವೈಟ್ ಅಂದ್ರೆ ಯಾವುದೂ ಕಲರ್ ಇರೋಲ್ಲ. ಆರ್ ಬಿ ಸಿ ಅಂದ್ರೆ ಅದ್ರೊಳಗೆ ಏನು ಕಲರ್ ಇರ್ತದೆ ರೀ? ರೆಡ್ ಕಲರ್ ಇರ್ತದೆ. ಆರ್ ಬಿ ಸಿ ಒಳಗೆ ಯಾವ್ದು ಕಲರ್ ಇರ್ತದೆ? ರೆಡ್ ಕಲರ್. ಮತ್ತು ಡಬ್ಲ್ಯೂ ಬಿ ಸಿ ಒಳಗೆ ನೋ ಕಲರ್ ಈಸ್ ಫಾರ್ಮ್ ಬಿಕಾಸ್ ಇಟ್ ಡಸ್ ನಾಟ್ ಹ್ಯಾವ್ ದ ಹಿಮೋಗ್ಲೋಬಿನ್ ಏನಿರ್ತದೆ ಅಂದರೆ ಆಬ್ಸೆಂಟ್ ಇರ್ತದೆ. Hemoglobin is absent in the WBC. That's why the color of the WBC is white in color. They are nucleated. WBC is ಏನವ ಅಂದ್ರೆ ನ್ಯೂಕ್ಲಿಯೇಟೆಡ್ ಅವ. ಸೊ ನಾರ್ಮಲ್ ಕೌಂಟ್ ಆಫ್ WBC ಎಷ್ಟಿರ್ತದೆ ಅಂದರೆ 6000 to 8000 per mm³ of blood ಇರ್ತದೆ. The main function of the WBC, it helps in the defense mechanism ಸಲುವಾಗಿ ಹೆಲ್ಪ್ ಮಾಡ್ತದೆ. ಸೊ ಮೇನ್ ಫಂಕ್ಷನ್ ಆಫ್ WBC is that is helps in the defense mechanism. ಸೊ ನೆಕ್ಸ್ಟ್ ನಾನು ಏನು ಮಾಡೀನಂದರೆ ಕ್ಯಾಟಗರೀಸ್ ಆಫ್ WBCs ಅದು ಏನು ಮಾಡೋಣ ಅಂದರೆ ಡಿಸ್ಕಸ್ ಮಾಡೋಣ. WBCs ಏನಿರ್ತಾವೆ ಅಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಇರ್ತವೆ. ದೇರ್ ಆರ್ 2 types ಆಫ್ WBCs ವಿಚ್ ಆರ್ ಪ್ರೆಸೆಂಟ್ ಇನ್ ಅವರ್ ಬಾಡಿ. ನಮ್ಮ ಬಾಡಿ ಒಳಗೆ 2 types ಆಫ್ WBC ಇರ್ತಾವೆ. ಒಂದು ಏನಿರ್ತದೆ ಅಂದರೆ ಗ್ರ್ಯಾನ್ಯುಲೋಸೈಡ್ಸ್, ಅನದರ್ ಯಾವುದಿರ್ತದೆ ಅಂದರೆ ಎ ಗ್ರ್ಯಾನ್ಯುಲೋಸೈಡ್. ಗ್ರ್ಯಾನ್ಯುಲೋಸೈಡ್ಸ್ ಒಳಗೆ ಟೋಟಲಿ 3 types ಇರ್ತಾವೆ. ಒಂದು ನ್ಯೂಟ್ರೋಫಿಲ್ಸ್, ಇಯೋಸಿನೋಫಿಲ್ಸ್ ಮತ್ತು ಬೇಸೋಫಿಲ್ಸ್. ನ್ಯೂಟ್ರೋಫಿಲ್ಸ್ ಕೌಂಟ್ ಎಷ್ಟಿರ್ತದೆ ಅಂದರೆ ದಟ್ ಈಸ್ 60 to 65% ಇರ್ತದೆ. ಇಯೋಸಿನೋಫಿಲ್ಸ್ ಕೌಂಟ್ 2 to 3% ಇರ್ತದೆ. ಬೇಸೋಫಿಲ್ಸ್ ಕೌಂಟ್ ಎಷ್ಟಿರ್ತದೆ ಅಂದರೆ 0.5 to 1% ಇರ್ತದೆ. ಸೊ ಇದು ಏನೈತ್ರಿ WBC ಒಳಗೆ ಫಸ್ಟ್ ಕ್ಯಾಟಗರಿ ದಟ್ ಈಸ್ ನೋನ್ ಆ್ಯಸ್ ವಾಟ್ ಗ್ರ್ಯಾನ್ಯುಲೋಸೈಡ್ಸ್. ನೆಕ್ಸ್ಟ್ ಏನು ಬರ್ತದೆ? ನೆಕ್ಸ್ಟ್ ಕ್ಯಾಟಗರಿ ಯಾವ್ದು ಬರ್ತದೆ ಅಂದರೆ ಅಗ್ರ್ಯಾನ್ಯುಲೋಸೈಡ್ಸ್. ಅಗ್ರ್ಯಾನ್ಯುಲೋಸೈಡ್ಸ್ ಅದಲ್ಲ, ಅದು 2 types ಒಳಗೆ ಡಿವೈಡ್ ಆಗ್ತದೆ. ಒಂದೇನದ ಅಂದರೆ ಮೊನೋಸೈಡ್ಸ್, ಅನದರ್ ಒನ್ ಈಸ್ ಲಿಂಫೋಸೈಡ್ಸ್. ಅದು ಲಿಂಫೋಸೈಡ್ ಕೌಂಟ್ ಎಷ್ಟಿರ್ತದೆ ಅಂದರೆ 20 to 25% ಇರ್ತದೆ. ಲಿಂಫೋಸೈಡ್ಸ್ ಎಷ್ಟು ಟೈಪ್ ಇರ್ತವೆ ಅಂದರೆ 2 types. ಒನ್ ಈಸ್ ಬಿ ಲಿಂಫೋಸೈಡ್ಸ್, ಅನದರ್ ಒನ್ ಈಸ್ ಟಿ ಲಿಂಫೋಸೈಡ್ಸ್. ಬಿ ಲಿಂಫೋಸೈಡ್ಸ್ ಎದ್ರ ಸಲುವಾಗಿ ಹೆಲ್ಪ್ ಮಾಡ್ತಾವೆ ಅಂದರೆ ಪ್ರೊಡಕ್ಷನ್ ಆಫ್ ಆ್ಯಂಟಿಬಾಡೀಸ್. ಟಿ ಲಿಂಫೋಸೈಡ್ಸ್ ಎದ್ರ ಸಲುವಾಗಿ ಹೆಲ್ಪ್ ಮಾಡ್ತಾವೆ ಅಂದರೆ ಹೆಲ್ಪ್ಸ್ ಟು ಪ್ರೊಡ್ಯೂಸ್ ದ ಆ್ಯಂಟಿಬಾಡೀಸ್. ಸೊ ಬಿ ಲಿಂಫೋಸೈಡ್ಸ್ ಏನು ಮಾಡ್ತಾವೆ ಅಂದರೆ ಆ್ಯಂಟಿಬಾಡೀಸ್ ಪ್ರೊಡಕ್ಷನ್ ಮಾಡ್ತಾವೆ. ಆ ಆ್ಯಂಟಿಬಾಡೀಸ್ ಹೋಗಿ ಏನು ಮಾಡ್ತಾವೆ ಅಂದರೆ ದಟ್ ಫೈಟ್ಸ್ ವಿತ್ ದ ಆ್ಯಂಟಿಜನ್ಸ್. ಆ್ಯಂಟಿಜನ್ಸ್ ಅಂದರೆ ಏನಿರ್ಬೋದು? ಬ್ಯಾಕ್ಟೀರಿಯಾ, ವೈರಸ್ ಆ್ಯಂಡ್ ಫಂಗೈ ಕೂಡ ಇರ್ಬೋದು. ಅದ್ರ ಜೊತೆ ಯಾರು ಫೈಟ್ ಮಾಡ್ಲತ್ತಾರ? ಆ್ಯಂಟಿಬಾಡೀಸ್. ಈ ಆ್ಯಂಟಿಬಾಡೀಸ್ ಹೋಗಿ ಆ್ಯಂಟಿಜನ್ಸ್ ಜೊತೆ ಫೈಟ್ ಮಾಡ್ಲತ್ತಾವ. ದಟ್ ಆರ್ ನಥಿಂಗ್ ಬಟ್ ವಿಚ್ ಆರ್ ಪ್ರೊಡ್ಯೂಸ್ ಬೈ ದ WBC. ಆ್ಯಂಟಿಬಾಡೀಸ್ ಪ್ರೊಡಕ್ಷನ್ ಎಲ್ಲಿಂದ ಆಗ್ಲತ್ತದ? ಆ್ಯಂಟಿಬಾಡೀಸ್ ಪ್ರೊಡಕ್ಷನ್ ಎಲ್ಲಿಂದ ಆಗ್ಲತ್ತದಂದರೆ WBCಯಿಂದ ಆಗ್ಲತ್ತದ. ಸೊ ಆ್ಯಂಟಿಬಾಡಿ ಪ್ರೊಡಕ್ಷನ್ ಎಲ್ಲಿಂದ ಆಗ್ಲತ್ತದ? WBC ಒಳಗೂ ಇದ್ರಾಗ ಲಿಂಫೋಸೈಡ್ಸ್ ದಟ್ ಈಸ್ L. ನೆಕ್ಸ್ಟ್ ವಿ ಹ್ಯಾವ್ ಟು ಸ್ಟಡಿ. ಇಲ್ಲಿ ನೋಟ್ ಕೊಟ್ಟೇನು ಅಂದರೆ ನೋಟ್ ಒಳಗೆ ಭಾಳ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅವ. ಸೊ ಫಸ್ಟ್ ಏನು ರೀ? ನ್ಯೂಟ್ರೋಫಿಲ್ಸ್ ಆ್ಯಂಡ್ ಮೊನೋಸೈಡ್ಸ್. ನ್ಯೂಟ್ರೋಫಿಲ್ಸ್ ಎದ್ರಾಗ ಬರ್ತದೆ ಅಂದರೆ ಗ್ರ್ಯಾನ್ಯುಲೋಸೈಡ್ಸ್ ಒಳಗೆ ಬರ್ತದೆ. ಮೊನೋಸೈಡ್ಸ್ ಎದ್ರಾಗ ಬರ್ತದೆ ಅಂದರೆ ಎ ಗ್ರ್ಯಾನ್ಯುಲೋಸೈಡ್ಸ್. ಸೊ ಎರಡರ ಹತ್ರ ಒಂದು ಪ್ರಾಪರ್ಟಿ ಅದ. ಆ ಪ್ರಾಪರ್ಟಿಗೆ ಏನಂತಾರೆ ಅಂದರೆ ಫ್ಯಾಗೋಸೈಟಿಕ್ ಆ್ಯಕ್ಷನ್. ಸೊ ಫ್ಯಾಗೋಸೈಟಿಕ್ ಆ್ಯಕ್ಷನ್ ಈಸ್ ನಥಿಂಗ್ ಬಟ್ ಅದು ಏನಂದ್ರೆ ದೇ ಅಟ್ಯಾಕ್ ಆನ್ ದಿ ಆ್ಯಂಟಿಜನ್ಸ್. ಫ್ಯಾಗೋಸೈಟ್ ಅಂದ್ರೆ ಏನು ರೀ? ಆ್ಯಂಟಿಬಾಡೀಸ್ ಹೋಗಿ ಆ್ಯಂಟಿಜನ್ಸ್ ಮೇಲೆ ಅಟ್ಯಾಕ್ ಮಾಡ್ತಾವೆ ಲೈಕ್ ಬ್ಯಾಕ್ಟೀರಿಯಾ, ವೈರಸ್ ಆ್ಯಂಡ್ ಫಂಗೈ. ಸೊ ಆ್ಯಂಟಿಜನ್ಸ್ ರೇಷಿಯೋ ಕಡಿಮೆ ಆಗ್ಯದಂದ್ರೆ, ಸಪೋಸ್ ಆ್ಯಂಟಿಜನ್ ಕಡಿಮೆ ಆಗ್ಯದಂದ್ರೆ ಬ್ಯಾಕ್ಟೀರಿಯಾ, ವೈರಸ್ ಮತ್ತು ಫಂಗೈನೂ ಏನಾಗ್ತಾವೆ ರೀ? 3 ಕಡಿಮೆ ಆಗ್ತಾವೆ. ಸೊ ಆ್ಯಂಟಿಜನ್ಸ್ ಕಡಿಮೆ ಆಗೋದ್ರಿಂದ ಇನ್ಫೆಕ್ಷನ್ ಜಾಸ್ತಿ ಆಗ್ತದೆ, ಕಡಿಮೆ ಆಗ್ತದೆ. ಇನ್ಫೆಕ್ಷನ್ ಏನಾಗ್ತದೆ? ಕಡಿಮೆ ಆಗ್ತದೆ. ಇನ್ಫೆಕ್ಷನ್ ಡಿಕ್ರೀಸಸ್. ನೆಕ್ಸ್ಟ್ ದಟ್ ಈಸ್ ನೋನ್ ಆ್ಯಸ್ ವಾಟ್? ಡಿಕ್ರೀಸ್ ಇನ್ ದ ಇನ್ಫೆಕ್ಷನ್. ನೆಕ್ಸ್ಟ್ ನೋಟ್ ಒಳಗೆ ಪಾಯಿಂಟ್ ಏನು ಮೆನ್ಷನ್ ಮಾಡಿದೆ ಅಂದ್ರೆ ದಟ್ ಈಸ್ ನೋನ್ ಆ್ಯಸ್ ವಾಟ್? ಬೇಸೋಫಿಲ್ಸ್. ಬೇಸೋಫಿಲ್ಸ್ ಬಗ್ಗೆ ಏನು ಪಾಯಿಂಟ್ ಅದ ಅಂದ್ರೆ ದೇ ಸಿಕ್ರೆಟ್ ಹಿಸ್ಟಮೈನ್ ಅನ್ನೋದು ಒಂದು ಸಬ್ಸ್ಟೆನ್ಸಸ್ ರಿಲೀಸ್ ಮಾಡ್ತಾವೆ ದಟ್ ಈಸ್ ನೋನ್ ಆ್ಯಸ್ ಹಿಸ್ಟಮೈನ್, ಸೆರೋಟೋನಿನ್ ಆ್ಯಂಡ್ ಹೆಪಾರಿನ್. ಅದು 3 ಎದ್ರ ಸಲುವಾಗಿ ಹೆಲ್ಪ್ ಮಾಡ್ತಾವೆ ಅಂದರೆ ಇನ್ಫ್ಲಾಮೇಟ್ರಿ ರಿಯಾಕ್ಷನ್ ಸಲುವಾಗಿ ಹೆಲ್ಪ್ ಮಾಡ್ತಾವೆ. ಇನ್ಫ್ಲಾಮೇಟ್ರಿ ರಿಯಾಕ್ಷನ್ ಏನಿಲ್ಲ ಅಂತ ಫ್ಯೂಚರ್ ಕ್ಲಾಸಸ್ ಒಳಗೆ ನಾನು ಡೀಟೇಲಾಗಿ ಸ್ಟಡಿ ಮಾಡಿಸ್ತೀನಿ ಇದ್ರ ಬಗ್ಗೆ, ಇನ್ಫ್ಲಾಮೇಟ್ರಿ ರಿಯಾಕ್ಷನ್ ಏನಿರ್ತದೆ ಅಂತ. ನೆಕ್ಸ್ಟ್ ಇಯೋಸಿನೋಫಿಲ್ಸ್. ಇಯೋಸಿನೋಫಿಲ್ಸ್ ಎದ್ರಾಗ ಬಂದಿತ್ತು? ಇಟ್ ಆಲ್ಸೋ ಕಮ್ಸ್ ಇನ್ ದ
ಅಂಡರ್ ದಿ ಕ್ಯಾಟಗರಿ ಆಫ್ ದಿ ಗ್ರ್ಯಾನ್ಯುಲೋಸೈಟ್ಸ್. ಆ ಯುಸಿನೋಫಿಲ್ಸ್ ಎಷ್ಟು ಕ್ವಾಂಟಿಟಿ ಇತ್ತಂದರೆ 2-3% ಇತ್ತು. ಸೊ ಈ ಯುಸಿನೋಫಿಲ್ಸ್ ಏನು ಮಾಡ್ತದೆ ಅಂದರೆ ಇಟ್ ಈಸ್ ಅಸೋಸಿಯೇಟೆಡ್ ವಿತ್ ದ ಅಲರ್ಜಿಕ್ ರಿಯಾಕ್ಷನ್. ಸೊ ನೀವು ಕೆಲವೊಂದು ಅಲರ್ಜಿಕ್ ರಿಯಾಕ್ಷನ್ ಅಂತ ಕೇಳಿರ್ತೀರಿ, ಅದು ಎದು ಸಲುವಾಗಿ ಹೆಲ್ಪ್ ಮಾಡ್ತದೆ ಅಂದರೆ ಅಲರ್ಜಿಕ್ ರಿಯಾಕ್ಷನ್. ಲಾಸ್ಟ್ ಕ್ಯಾಟಗರಿ ಅದ, ಅದು ಯಾವುದಂದರೆ ಫೌಂಡ್ ಎಲಿಮೆಂಟ್ಸ್ ಒಳಗೆ, ದಟ್ ಈಸ್ ನೋನ್ ಆ್ಯಸ್ ವಾಟ್, ಪ್ಲೇಟ್ಲೆಟ್ಸ್. ಪ್ಲೇಟ್ಲೆಟ್ಸ್ ಬಗ್ಗೆ ಆಲ್ರೆಡಿ ಕೇಳಿರ್ತೀರಿ. ದಟ್ ಈಸ್ ಹೆಲ್ಪ್ ಫಾರ್ ದ ಪರ್ಪಸ್ ಆಫ್ ಬ್ಲಡ್ ಕ್ಲಾಟ್ ಮಾಡ್ಲಕ್ಕಂತ ಹೆಲ್ಪ್ ಮಾಡ್ತದೆ ಅಂತ ಕೇಳಿರ್ತೀರಿ ಇಲ್ಲಿ ಅಲ್ಲಿ. ಸೊ ಸಪೋಸ್ ಏನಾಗಿದೆ ಅಂದರೆ ಇದು ಒಂದು ಬ್ಲಡ್ ವೆಸಲ್ ಆಗ್ಯದ, ಇದಕ್ಕೆ ಏನಾಗ್ತದೆ, ಇಂಜುರಿ ಆಗ್ತದೆ. ಇಂಜುರಿ ಆಗಿದ್ಮೇಲೆ ಇಷ್ಟೇ ಪೋರ್ಷನ್ ಏನಾಗ್ತದೆ ಅಂದ್ರೆ ಕಟ್ ಆಗ್ತದೆ. ಸೊ ಪರ್ಟಿಕ್ಯುಲರ್ ಪೋರ್ಷನ್ ಏನಾಗ್ತದೆ ರೀ, ಕಟ್ ಆಗ್ತದೆ. ಇಲ್ಲಿಂದ ಏನಾಗ್ತದೆ ಅಂದರೆ ಬ್ಲಡ್ ವೆಸಲ್ಸ್ ಇರ್ತಾವೆ, RBC ಇರ್ಬೋದು, WBC ಇರ್ಬೋದು, ಪ್ಲೇಟ್ಲೆಟ್ಸ್, ಪ್ಲಾಸ್ಮಾ, ಇದರಿಂದ ಏನಾಗ್ತದೆ ಅಂದರೆ ಹೊರಗಡೆ ಬರ್ತದೆ. ಸೊ ಅದು ಸ್ಟಾಪ್ ಆಗಬೇಕಂದ್ರೆ ಪ್ಲೇಟ್ಲೆಟ್ಸ್ ಬಂದು ಏನಾಗಬೇಕು ರೀ, ಇಲ್ಲಿ ಅಡಿಯರ್ ಆಗಬೇಕು. ಅಡಿಯರ್ ಇಸ್ ನಥಿಂಗ್ ಬಟ್ ಇಲ್ಲಿ ಬಂದು ಈ ಪರ್ಟಿಕ್ಯುಲರ್ ಜಾಗ ಒಳಗೆ ಬಂದು ಎಲ್ಲ ಏನಾಗಬೇಕು, ಎಲ್ಲ ಕೂಡ ಏನಾಗಬೇಕಂದ್ರೆ ಒಂದು ಲೇಯರ್ ಫಾರ್ಮೇಷನ್ ಮಾಡಬೇಕು. ಅದಕ್ಕೆ ಏನಂತಾರೆ, ಪ್ಲೇಟ್ಲೆಟ್ಸ್ ಲೇಯರ್. ಆ ಲೇಯರ್ ಫಾರ್ಮೇಷನ್ ಆಗಿದ್ಮೇಲೆ ಅದು ಏನಾಗ್ತದೆ ಅಂದರೆ ಕ್ಲಾಟಿಂಗ್ ಅಂತಾರೆ. ಇದಕ್ಕೆ ಏನಂತಾರೆ ರೀ, ಕ್ಲಾಟಿಂಗ್. ಆ ಕ್ಲಾಟಿಂಗ್ ಆಗಿದ್ದಲ್ವಾಗ ಬ್ಲಡ್ ವೆಸಲ್ಸಿಂದ ಹೊರಗೆ ಬರಲ್ಲ. ಸೊ ದಟ್ ಈಸ್ ದ ಮೇನ್ ಫಂಕ್ಷನ್ ಆಫ್ ದಿ ಪ್ಲೇಟ್ಲೆಟ್ಸ್. ನೆಕ್ಸ್ಟ್ ಪ್ಲೇಟ್ಲೆಟ್ಸ್ ಏನು ಮಾಡ್ತಾವೆ ಅಂದ್ರೆ ಆಲ್ಸೋ ನೋನ್ ಆ್ಯಸ್ ಥ್ರೋಂಬೋಸೈಟ್ಸ್. ಅನದರ್ ನೇಮ್ ಫಾರ್ ದಿ ಪ್ಲೇಟ್ಲೆಟ್ಸ್ ಏನಂದ್ರೆ ಥ್ರೋಂಬೋಸೈಟ್ಸ್ ಅಂತಾರೆ ರೀ. ಪ್ರೊಡ್ಯೂಸ್ ಫ್ರಮ್ ದ ಮೆಗಾಕ್ಯಾರಿಯೋಸೈಟ್ಸ್. ಮೆಗಾಕ್ಯಾರಿಯೋಸೈಟ್ಸ್ ಅಂದ್ರೆ ಏನು ರೀ, ಸ್ಪೆಷಲ್ ಸೆಲ್ಸ್ ಇನ್ ದ ಬೋನ್ ಮ್ಯಾರೋ. ನಾವು ಆಲ್ರೆಡಿ ಸ್ಟಡಿ ಮಾಡಿವಕ್ಕೆ RBC ಎದರಿಂದ ಪ್ರೊಡಕ್ಷನ್ ಆಗ್ತದೆ ಅಂತ ಹೇಳತ್ತೀವಿ, ಬೋನ್ ಮ್ಯಾರೋ. ಎದರಿಂದ ಆಗ್ತದೆ, ಬೋನ್ ಮ್ಯಾರೋ. ಸೊ ನಾವು ಅದೇ ಹೇಳತ್ತೀವಿ, ಪ್ಲೇಟ್ಲೆಟ್ಸ್ ಎದರಿಂದ ಪ್ರೊಡಕ್ಷನ್ ಆಗ್ತದೆ ಅಂತ. ಸ್ಪೆಷಲ್ ಸೆಲ್ಸ್ ಎದ್ರಾಗ ಪ್ರೆಸೆಂಟ್ ಅವ ಅಂದ್ರೆ ಸೆಲ್ಸ್ ಪ್ರೆಸೆಂಟ್ ಎದ್ರಾಗವ, ಬೋನ್ ಮ್ಯಾರೋ ಒಳಗದ. ಅದು ಎದ್ರ ಪ್ರೊಡಕ್ಷನ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಾವ. ಸೊ ದಟ್ ಈಸ್ ಹೆಲ್ಪ್ಸ್ ಫಾರ್ ದ ಪ್ರೊಡಕ್ಷನ್ ಆಫ್ ದಿ ಥ್ರೋಂಬೋಸೈಟ್. ದಟ್ ಈಸ್ ನಥಿಂಗ್ ಬಟ್ ಮೆಗಾಕ್ಯಾರಿಯೋಟಿಕ್ ಸೆಲ್ ಅಂತಲೂ ಅಂತಾರೆ, ಅಥವಾ ಮೆಗಾಕ್ಯಾರಿಯೋಸೈಟ್ಸ್ ಅಂತಲೂ ಅಂತಾರೆ. ನೆಕ್ಸ್ಟ್ ನಾರ್ಮಲ್ ಕೌಂಟ್ ಆಫ್ ಪ್ಲೇಟ್ಲೆಟ್ಸ್. ಏನು ರೀ, ನಾರ್ಮಲ್ ಕೌಂಟ್ ಆಫ್ ಪ್ಲೇಟ್ಲೆಟ್ಸ್. ಪ್ಲೇಟ್ಲೆಟ್ಸ್ ನಾರ್ಮಲ್ ಕೌಂಟ್ ಎಷ್ಟಿರ್ಬೇಕಂದ್ರೆ 1,50,000 to 3,50,000 ಪ್ಲೇಟ್ಲೆಟ್ಸ್ ಪರ್ mm³ ಇರಬೇಕು. ಸೊ ಕಡಿಮೆ ಆದರೂ ಪ್ರಾಬ್ಲಮ್, ಜಾಸ್ತಿ ಆದರೂ ಪ್ರಾಬ್ಲಮ್. 1,50,000ಕ್ಕಿಂತ ತೆಳಗೆ ಹೋದ್ರೆ ಏನು ಪ್ರಾಬ್ಲಮ್ ಆಗ್ತದೆ ಅಂದರೆ ಬ್ಲೀಡಿಂಗ್ ಜಾಸ್ತಿ ಆಗ್ತದೆ, ಕ್ಲಾಟ್ ಆಗಲ್ಲ, ಬ್ಲಡ್ ಕ್ಲಾಟ್. ಅಗರ್ 3,50,000ಕ್ಕಿಂತ ಜಾಸ್ತಿ ಹೋಗ್ಯದಂದ್ರೆ ಬ್ಲಡ್ ಏನಾಗ್ತದೆ, ಬ್ಲಡ್ ವೆಸಲ್ ಒಳಗೆ ಕ್ಲಾಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಜಾಸ್ತಿ ಆದರೂ ಪ್ರಾಬ್ಲಮ್, ಕಡಿಮೆ ಆದರೂ ಪ್ರಾಬ್ಲಮ್. ಅದಕ್ಕಂತ ಏನಾಗಬೇಕಂದ್ರೆ ಅದು ನಾರ್ಮಲ್ ಲೆವೆಲ್ ಒಳಗೆ ಮೇಂಟೈನ್ ಆಗಬೇಕು. ಯಾರು ಮೇಂಟೈನ್ ಆಗ್ಬೇಕು ರೀ, ದಟ್ ಈಸ್ ನೋನ್ ಆ್ಯಸ್ ಪ್ಲೇಟ್ಲೆಟ್ಸ್. ನೆಕ್ಸ್ಟ್ ಸೊ ನಾರ್ಮಲ್ ಕೌಂಟ್ ಅಂತ ಹೇಳೀನಿ. ಪ್ಲೇಟ್ಲೆಟ್ಸ್ ಇದ್ರ ಸಲುವಾಗಿ ಹೆಲ್ಪ್ ಮಾಡ್ತಾವೆ ಅಂದ್ರೆ ಬ್ಲಡ್ ಕ್ಲಾಟಿಂಗ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಾವೆ. ಸೊ ಸಪೋಸ್ ಏನಾಗ್ಯದ ರಿಡಕ್ಷನ್ ಇನ್ ಪ್ಲೇಟ್ಲೆಟ್ಸ್ ಕ್ವಾಂಟಿಟಿ ಏನಾಗ್ಯದ 1,50,000ಕ್ಕಿಂತ ಏನಾಗ್ಯದ, ಕಡಿಮೆ ಆಗ್ಯದ. ಅದು ಏನು ಮಾಡ್ತದೆ ಅಂದರೆ ಲೀಡ್ಸ್ ಟು ಕ್ಲಾಟಿಂಗ್ ಆರ್ ಬ್ಲೀಡಿಂಗ್ ಡಿಸಾರ್ಡರ್. ಸಪೋಸ್ ನಾನು ಎಕ್ಸಾಂಪಲ್ ಕೊಟ್ಟಿದ್ದು ಏನದ, ಬ್ಲಡ್ ವೆಸಲ್ ಅದ, ಇದ್ರೊಳಗೆ ಒಂದು ಇಂಜುರಿ ಅಂದ್ರೆ ಏನೋ ಪ್ರಾಬ್ಲಮ್ ಆಗ್ಯದ, ಕಟ್ ಆಗ್ಯದ ಅಂತ ಅನ್ಕೋರಿ. ಇದು ನಿಮ್ಮ ಬಟ್ಟದ ಅಂತ ಅನ್ಕೋರಿ. ಸೊ ಈ ಬಟ್ಟೆ ಒಳಗೆ ಏನಾಗ್ಯದ, ಈ ಪೋರ್ಷನ್ ಒಳಗೆ ಕಟ್ ಆಗ್ಯದ. ಸೊ ಇಲ್ಲಿಂದ ಏನಾಗ್ತದೆ, ಬ್ಲಡ್ ಬರ್ತದೆ ಒಳಗಡೆಯಿಂದ. RBC ಬರ್ಬೋದು, WBC ಬರ್ಬೋದು, ಪ್ಲೇಟ್ಲೆಟ್ಸ್ ಬರ್ಬೋದು, ಪ್ಲಾಸ್ಮಾ ಬರ್ಬೋದು. ಅದಕ್ಕಂತ ಏನಾಗಬೇಕಂದ್ರೆ ಕೆಲವೊಂದು ಪ್ಲೇಟ್ಲೆಟ್ಸ್ ಆಗಿ ಇಲ್ಲಿ ಬಂದು ಅಟ್ಯಾಚ್ ಆಗಿ ಏನು ಮಾಡ್ತಾವೆ ಅಂದರೆ ಬ್ಲಡ್ ಹೊರಗೆ ಬರೋದನ್ನು ಏನು ಮಾಡ್ತಾವೆ ಅಂದರೆ ಸ್ಟಾಪ್ ಮಾಡ್ತಾವೆ. ಅದಕ್ಕೆ ಏನಂತಾರೆ, ಕ್ಲಾಟಿಂಗ್ ಆಫ್ ಬ್ಲಡ್. ಸಪೋಸ್ ಪ್ಲೇಟ್ಲೆಟ್ಸ್ ನಮ್ಮ ಬಾಡಿ ಒಳಗೆ ಕಮ್ಮಿ ಆದರೂ ಇಲ್ಲಿ ಬಂದು ಪ್ಲೇಟ್ಲೆಟ್ಸ್ ಅಡಿಯರ್ ಆಗೋದು ಏನಾಗ್ತದೆ ಅಂದರೆ ಕಮ್ಮಿ ಆಗ್ತದೆ. ಏನಾಗ್ತದೆ, ಪ್ಲೇಟ್ಲೆಟ್ಸ್ ಅಡಿಯರ್ ಆಗೋದು ಕಮ್ಮಿ ಆಗ್ತದೆ. ಅದಕ್ಕಂತ ಏನಾಗ್ತದೆ, ಪರ್ಟಿಕ್ಯುಲರ್ ಪಾರ್ಟಿಂದ ಬ್ಲಡ್ ಏನಾಗ್ತದೆ, ಪರ್ಟಿಕ್ಯುಲರ್ ಪಾರ್ಟಿಂದ ಬಹಳಷ್ಟು ಅಮೌಂಟ್ ಒಳಗೆ ಹೊರಗೆ ಹೋಗ್ತದೆ. ಮತ್ತು ಅದಕ್ಕೆ ಯಾವ್ದು ಡಿಸಾರ್ಡರ್ ಅಂತಾರೆ, ಬ್ಲೀಡಿಂಗ್ ಡಿಸಾರ್ಡರ್. ಸೊ ಜಾಸ್ತಿ ಆದ್ರೆ ಅದು ಏನು ಪ್ರಾಬ್ಲಮ್ ಮಾಡ್ಬೋದು ರೀ ಫ್ಯೂಚರ್ ಒಳಗೆ, ಲೀಡ್ಸ್ ಟು ದ ಇನ್ಕ್ರೀಸ್ ಬ್ಲಡ್ ಲಾಸ್. ನಮ್ಮ ಬಾಡಿಯಿಂದ ಏನಾಗ್ತದೆ, ಬ್ಲಡ್ ಲಾಸ್ ಜಾಸ್ತಿ ಆಗ್ತದೆ, ಕಮ್ಮಿ ಆಗ್ತದೆ. ಬ್ಲಡ್ ಲಾಸ್ ಏನಾಗ್ತದೆ ಅಂದರೆ ಜಾಸ್ತಿ ಆಗ್ತದೆ. ಸೊ ಇಲ್ಲಿವರೆಗೂ ಏನು ನಾನು ಕ್ಲಾಸ್ ಮಾಡಿನಲ್ಲ, ಇದ್ರ ಬಗ್ಗೆ ನೋಟ್ಸ್ ನಾನು ಲಾಸ್ಟ್ ಕ್ಲಾಸ್ ಒಳಗೆ ಏನು ಮಾಡ್ತೇನೆ ಅಂದರೆ PDF ಅಪ್ಲೋಡ್ ಮಾಡಿರ್ತೀನಿ. ಸೊ ಇಲ್ಲಿವರೆಗೂ ಎಲ್ಲ ಕ್ಲಾಸಸ್ ಕೇಳಿರಿ. ನೀಟ್ ಆ್ಯಂಡ್ CET ಪರ್ಪಸ್ ಭಾಳಷ್ಟು ಇಂಪಾರ್ಟೆಂಟ್ ಪಾಯಿಂಟ್ ಅವ. ಸೊ ಎಲ್ಲೆಲ್ಲಿ ನೋಟ್ ಅಂತ ಹಾಕೀನಿ. ಸೊ ಅಂಥ ಪಾಯಿಂಟ್ಸಿಗೆ ಏನು ಮಾಡಿರಿ, ಕವರ್ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ಆಮೇಲೆ ಸ್ಟಾರ್ ಮಾರ್ಕ್ ಹಾಕೀನಿ ಕೆಲವೊಂದು ಪಾಯಿಂಟ್ಸ್ ಒಳಗೆ, ಅಂಥದ್ದು ಏನು ಮಾಡಿರಿ, ಕವರ್ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ನೆಕ್ಸ್ಟ್ ಪಾರ್ಟ್ ವಿಡಿಯೋದು ಏನು ಮಾಡ್ತೀನಿ ಅಂದರೆ ನೆಕ್ಸ್ಟ್ ಕ್ಲಾಸ್ ಒಳಗೆ ಬಿಡ್ತೀನಿ. ಅದು ಏನದ ಅಂದ್ರೆ ಬ್ಲಡ್ ಗ್ರೂಪಿಂಗ್ ಬಗ್ಗೆ ಎಕ್ಸ್ಪ್ಲನೇಷನ್ ಅದ. ಸೊ ಥ್ಯಾಂಕ್ ಯು.